ಸದ್ಯ ಈಗ ಬೀಗ ಒಡೆದು ಇಡಿ ಅಧಿಕಾರಿಗಳು ಒಳಗೆ ಹೊರಟಿದ್ದಾರೆ. ಅದೇ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸ, ಬೆಂಗಳೂರಿನಲ್ಲಿರುವಂಥ ಅವರ ನಿವಾಸ ಲಾಕ್ ಆಗಿತ್ತು. ಇಡಿ ಅಧಿಕಾರಿಗಳ ತಂಡ ಇವತ್ತು ದಾಳಿ ಮಾಡಿ ಪರಿಶೀಲನೆ ನಡೆಸೋದಕ್ಕೆ ಅಂತ ಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದಲ್ಲಿ ಇರೋದಿಲ್ಲ, ಮನೆ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಅಲ್ಲಿರ್ತಾನೆ, ಆತ ಗೇಟ್ ಕೂಡ ಲಾಕ್ ಆಗಿರುತ್ತೆ. ಎಲ್ಲದರ ಬಗ್ಗೆ ವಿಚಾರಿಸ್ಕೊಳ್ತಾರೆ ಮೊದಲಿಗೆ ಇಡಿ ಅಧಿಕಾರಿಗಳ ತಂಡ. ಅದಾದ ಬಳಿಕ ಈ ಕಾಲ್ ತಗೊಂಡಿದ್ದಾರೆ. ಈಗ ಸ್ಥಳೀಯ ನಿವಾಸಿಯೊಬ್ಬರನ್ನ ವಿಟ್ನೆಸ್ ಆಗೋದಕ್ಕೆ ಕನ್ವಿನ್ಸ್ ಮಾಡಿ ಅವರ ಸಮ್ಮುಖದಲ್ಲಿ ಮನೆ ಬಾಗಿಲನ್ನು ಹೊಡೆದು ಇಡಿ ಅಧಿಕಾರಿಗಳು ಈಗ ಒಳಗೆ ಎಂಟ್ರಿ ಆಗ್ತಾ ಇರುವಂಥ ನೇರ ದೃಶ್ಯಗಳು ನೀವೀಗ ನೋಡ್ತಾ ಇರೋದು. ಪೊಲೀಸ್ ಭದ್ರತೆ ಜೊತೆಗೆ ಇಡಿ ಅಧಿಕಾರಿಗಳ ತಂಡ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ ಲೈವ್ ವಿಜುವಲ್ಸ್ ನೀವು TV9ನಲ್ಲಿ ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಇಡಿ ಅಧಿಕಾರಿಗಳು, ಅಂದರೆ ಒಂದು ನಿರ್ಧಾರ ಮಾಡೋದಕ್ಕೆ ಇರುತ್ತೆ ಯಾವ ರೀತಿ ಆಪರೇಷನ್ನ ಮುಂದುವರಿಸಬೇಕು ಅಂತ. ಯಾಕಂದರೆ ಆರೋಪಿಸ್ತ ಯಾರು ಇರ್ತಾರೆ ಅವರ ಸಮ್ಮತಿ ಅಥವಾ ಅವರ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆ ಮಾಡೋದಕ್ಕೂ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಾಚರಣೆ ಮುಂದುವರಿಸೋದಕ್ಕೂ ಕಾನೂನಾತ್ಮಕವಾಗಿ ಹೇಗೆ ಮುಂದುವರಿಬೇಕು ಅನ್ನೋದರ ನಿರ್ಧಾರ ಮಾಡೋದಿತ್ತು. ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆ ನಿರ್ಧಾರ ಕೈಗೊಂಡಿದ್ದಾರೆ. ಬಾಗಿಲು ಒಡೆದು ಅಂದರೆ ಬೀಗ ಒಡೆದು ಮನೆ ಪ್ರವೇಶ ಮಾಡಿ ಪರಿಶೀಲನೆಗೆ ಮುಂದಾಗೋದು ಅನ್ನುವಂಥ ನಿರ್ಧಾರಕ್ಕೆ ಇಡಿ ಅಧಿಕಾರಿಗಳ ತಂಡ ಬಂದಿದೆ. ಈ ಬಾಗಿಲು ಒಡೆಯೋ ಸಂದರ್ಭದಲ್ಲಿ ಒಬ್ಬರು ಐ ವಿಟ್ನೆಸ್ ಇರಲಿ ಅನ್ನೋ ಕಾರಣಕ್ಕಾಗಿ, ಎಲ್ಲವೂ ಕಾನೂನಾತ್ಮಕವಾಗಿಯೇ ಪ್ರಕ್ರಿಯೆ ಮುಂದುವರಿಲಿ ಅನ್ನೋ ಕಾರಣಕ್ಕಾಗಿ ಅಲ್ಲೇ ಇದ್ದಂಥ ಓರ್ವ ಸ್ಥಳೀಯ ನಿವಾಸಿಯನ್ನು ಕನ್ವಿನ್ಸ್ ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಯವರನ್ನು ಕೇಳಿದ್ದಾರೆ, ಅದರಲ್ಲಿ ಒಬ್ಬರು ಒಪ್ಪಿದ್ದಾರೆ. ಸೊ ಅವರನ್ನು ಕನ್ವಿನ್ಸ್ ಮಾಡಿ ಅವರ ಸಮ್ಮುಖದಲ್ಲಿ ಈಗ ಗೇಟ್ ಬೀಗ ತೆಗೆಸಲಾಗಿದೆ, ಮನೆ ಬೀಗ ಕೂಡ ಒಡೆದು ಒಳಗೆ ಹೋಗೋದಕ್ಕೆ ಇಡಿ ಅಧಿಕಾರಿಗಳ ಟೀಮ್ ರೆಡಿಯಾಗಿರೋದು. ಅದರ ನೇರ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಈ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಏನು ಅಕ್ರಮ ನಡೆದಿದೆ ಅದರ ತನಿಖೆ ನಡೀತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿ ಕೊಟ್ಟಿದೆ. KPSCಯ ಅಧ್ಯಕ್ಷ ಆಗಿದ್ದಂಥ ಸಾಹುಕಾರ್ ಶಿವಶಂಕರಪ್ಪ ಮೇಲೂ ಕೂಡ ಇಡಿ ದಾಳಿಯಾಗಿ ಸುದೀರ್ಘ ಪರಿಶೀಲನೆ ನಡೆಸಿ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲಿಸಿದ್ದೆಲ್ಲವನ್ನು ನಾವು ನೋಡ್ತಾ ಇದ್ವಿ. ಅದರ ಬೆನ್ನಲ್ಲೇ ಎಕ್ಸಾಮ್ ಕಂಟ್ರೋಲರ್ ಆಗಿ ಕಾರ್ಯನಿರ್ವಹಿಸಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವರ ಮೇಲೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ಅದರ ನೇರ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಇದು ಬೆಂಗಳೂರಿನಲ್ಲಿರುವಂಥ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸ, ಜಯನಗರದಲ್ಲಿರುವಂಥ ಅವರ ನಿವಾಸ. ಅಲ್ಲಿಗೆ ಇವತ್ತು ಇಡಿ ಅಧಿಕಾರಿಗಳು ದಿಢೀರ್ ಭೇಟಿ ಕೊಡ್ತಾರೆ. ಆಗ ಮನೆಗೆ ಬೀಗ ಹಾಕಿರುತ್ತೆ. ಈಗ ಬೀಗ ಒಡೆದು ಒಳಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಸೊ ಈಗ ಸ್ಥಳದಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಪ್ರಜ್ವಲ್, ಈಗ ನಾವು ನೇರ ದೃಶ್ಯಗಳು ನೋಡ್ತಾ ಇದ್ದೀವಿ. ಸೊ ಅಧಿಕಾರಿಗಳು ಫೈನಲಿ ಮನೆ ಬಾಗಿಲು ಅಂದರೆ ಬೀಗ ಒಡೆದು ಒಳಗೆ ಹೋಗಿದಾರಾ ಅಥವಾ ಐ ವಿಟ್ನೆಸ್ ಸಮ್ಮುಖದಲ್ಲಿ ಈಗ ಕಾರ್ಯಾಚರಣೆ ಶುರು ಆಗಿದೆಯಾ? ವಿಜಯ್, ಈಗ ಲೈವ್ ದೃಶ್ಯಾವಳಿಗಳನ್ನ ಏನ್ ನೋಡ್ತಿದೀವಿ, ಈ ಲೈವ್ ದೃಶ್ಯಾವಳಿಗಳಲ್ಲಿ ಈಗ ಅಧಿಕಾರಿಗಳು ಗೇಟ್ ಅನ್ನ ದಾಟಿ ಒಳಗಡೆ ಬಂದಿದ್ದಾರೆ. ಅಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅನ್ನ ದಾಟ್ಕೊಂಡು ಗ್ರೌಂಡ್ ಫ್ಲೋರಿನ ಅವರ ಮನೆಯ ಬಾಗಿಲ ಮುಂದೆಯೇ ಅಧಿಕಾರಿಗಳು ಇವಾಗ ನಿಂತ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಅನ್ನ ಕರೆಸಿ, ಅಲ್ಲಿ ಕಾಣಿಸ್ತಿರುವಂತೆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕರೆಸಿ ಆತನಿಗೆ ಮನೆಯ ಲಾಕ್ ಅನ್ನ ಓಪನ್ ಮಾಡು ಅಂತ ಹೇಳಿ ಸೌಜನ್ಯಯುತವಾಗಿ ಕೇಳ್ತಿದ್ದಾರೆ. ಅಂದ್ರೆ ಒಂದು ಸೌಜನ್ಯಯುತವಾಗಿ ಆತನನ್ನ ಕೇಳ್ತಿದ್ದಾರೆ. ಆತ ಕೀ ಕೊಟ್ರೆ ಸರಿ ಒಂದು ಆಪ್ಷನ್, ಆತ ಕೀ ಕೊಡದೇ ಇಲ್ಲ, ನನ್ನ ಸಾಹೇಬ್ರಿಲ್ದೆ ನಾನು ಕೊಡದೇ ಇಲ್ಲ ನನ್ನ ಉತ್ತರನ ಆತ ಏನಾರ ಕೊಟ್ಟ ಅಂತ ಅಂದ್ರೆ 100% ಅಧಿಕಾರಿಗಳು ವಿಡಿಯೋಗ್ರಫಿಯನ್ನ ಮಾಡ್ಕೊಳ್ತಾರೆ, ಡೋರನ್ನ ಬ್ರೇಕ್ ಮಾಡ್ತಾರೆ, ಅಂದ್ರೆ ಬಾಗಿಲನ್ನ ಹೊಡೆದಾಕ್ತಾರೆ, ಬೀಗವನ್ನ ಹೊಡೆದಾಕ್ತಾರೆ, ಒಳಗಡೆ ಹೋಗ್ತಾರೆ. ಆ ಒಂದು ಪ್ರೊಸೀಜರ್ ಆಗೇ ಆಗುತ್ತೆ. ಈಗ ಆ ಲೆವೆಲ್ಗೆ ಅಧಿಕಾರಿಗಳು ತೀರ್ಮಾನವನ್ನ ಮಾಡಿಕೊಂಡು ಒಳಗಡೆ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿ ತನಕ ಬಂದ ಮೇಲೆ, ಅಂದ್ರೆ ಬಾಗಿಲ್ ತನಕ ಬರುವಂತ ತೀರ್ಮಾನವನ್ನ ಮಾಡ್ಕೊಂಡ್ಮೇಲೆ ಮತ್ತೆ ಅವರ ದಾಳಿಯನ್ನ ನಿಲ್ಲಿಸುವಂಥದ್ದು ಅಥವಾ ಅವರಿಗೆ ಇನ್ನೊಬ್ಬರಿಗೆ ಕಾಯುವಂಥದ್ದು ಚಾನ್ಸಸ್ಗಳು ತುಂಬಾ 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 ಕಡಿಮೆ. ಈಗ ಸದ್ಯಕ್ಕೆ ಸ್ಥಳೀಯ ಇನ್ಸ್ಪೆಕ್ಟರ್ ಅಂದ್ರೆ JC ನಗರ ಪೊಲೀಸ್ ಇನ್ಸ್ಪೆಕ್ಟರ್ನು ಕರೆಸ್ಕೊಂಡಿದ್ದಾರೆ. ಅಂದ್ರೆ ಸ್ಥಳೀಯವಾಗಿ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಆಗಬಾರ್ದು ಅನ್ನೋದಕ್ಕೆ ಜನರಲಿ CRPF ಭದ್ರತೆಯನ್ನ ಪಡ್ಕೊಳ್ತಾರೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅವರ ಒಂದು ಭದ್ರತೆಯನ್ನ ಇಡಿ ಅಧಿಕಾರಿಗಳು ಅವರ ಪ್ರತಿ ದಾಳಿಯಲ್ಲೂ ಪಡ್ಕೊಳ್ತಾರೆ. ಈಗಲೂ ಕಾಣಿಸ್ತಿದೆ, 2 ಯೂನಿಫಾರ್ಮ್ ಏನ್ ಕಾಣಿಸ್ತಿದೆ, ಒಂದು CRPF ಅಧಿಕಾರಿಗಳು, ಇನ್ನೊಂದು ಅಧಿಕಾರಿಗಳೇನಿದೆ ನಮ್ಮ ಸ್ಥಳೀಯ ಕರ್ನಾಟಕ ಸ್ಟೇಟ್ ಪೊಲೀಸ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನವರು. ಈಗ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನ ಇನ್ಸ್ಪೆಕ್ಟರ್ JC ನಗರ ಇನ್ಸ್ಪೆಕ್ಟರ್ ಏನಿದ್ದಾರೆ, ಆ JC ನಗರ ಇನ್ಸ್ಪೆಕ್ಟರ್ ಅವರು ಏನಿದ್ದಾರೆ, JC ನಗರ ಇನ್ಸ್ಪೆಕ್ಟರ್ ಈಗ ಆ ಸೆಕ್ಯೂರಿಟಿ ಗಾರ್ಡ್ಗೆ ಮಾತಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗೆ ಮಾತಾಡಿಕೊಂಡು ಅವನ ಬಳಿ ಇರುವಂತ ಕೀಯನ್ನ ಕೊಡು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಆತನಿಗೆ ತಿಳಿಸ್ತಾ ಇದ್ದಾರೆ. ಮಾಹಿತಿಯನ್ನ ತಿಳಿಸ್ತಾ ಇರೋದ್ರಿಂದ
ಈಗ ಅಧಿಕಾರಿಗಳೇನಿದ್ದಾರೆ ಅವನು ಕೊಟ್ರೆ ಸೆಕ್ಯೂರಿಟಿ ಗಾರ್ಡ್ ಕೊಟ್ರೆ ಮಾತ್ರನೇ ಈಗ ಕೀ ಓಪನ್ ಮಾಡ್ತಾರೆ, ಇಲ್ಲ ಡೋರನ್ನು ಬ್ರೇಕ್ ಮಾಡ್ತಾರೆ. ವಿಜಯ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀವಿ ಜ್ಞಾನೇಂದ್ರ. ಲೈವ್ ಅಪ್ಡೇಟ್ಸ್ ನಾವು ಗಮನಿಸ್ತಾ ಇದ್ವಿ. ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕಂತೂ ನಿರ್ಧಾರ ಮಾಡಿ ಮುಂದುವರೆದಿದ್ದಾರೆ.